ಮಾರ್ಕ್ಸಿನ ಪ್ರಾಬ್ಲಮ್ ನೋಡೋಣ ಅಂತ. ಶೇರ್ ಕ್ಯಾಪಿಟಲ್ ಮೇಲೆ ನೋಟ್ಸ್ ಟು ಅಕೌಂಟ್ಸ್ ಮಾಡ್ರಿ ಅಂತ ಯಾವ ಥರ ಮಾಡೋದು ಅಂತ ಫಸ್ಟ್ ಅದರದ್ದು ಫಾರ್ಮೆಟ್ ಬರ್ಕೊಂಡೀನಿ. ಇಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ದಾಗ ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಸರಿ ಓಕೆ ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಫಸ್ಟ್ ಕ್ವಶನ್ ಕೊಟ್ಟಿರೋ ಆಥರೈಸ್ ಕ್ಯಾಪಿಟಲ್ ಹಚ್ಕೋತೀವಿ. ನೆಕ್ಸ್ಟ್ ಇಶ್ಯೂಡ್ ಕ್ಯಾಪಿಟಲ್ ಕೊಟ್ಟಿರೋದು ಅದನ್ನ ಹಚ್ಕೋತೀವಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ತಗೋತೀವಿ. ಇದ್ರೊಳಗೆ ಲೆಸ್ ಕಾಲ್ಸ್ ಅನ್ಪೇಡ್ ಅಂತ ಏನಾರು ಕೊಟ್ಟಿದ್ರೆ ನಾವು ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಕಾಲ್ಸ್ ಇನ್ ಅರಿಯರ್ಸ್ ಏನಾರ ಬಂದ್ರೆ ಆ್ಯಡ್ ಮಾಡ್ತೀವಿ ಅಷ್ಟೂ. ಆಮೇಲೆ ಕಾಲ್ಸ್ ಅನ್ಪೇಡ್ ಒಂದು ಲೆಸ್ ಮಾಡಿ ಉಳ್ಕಿದೆಲ್ಲಾನು ಆ್ಯಡ್ ಮಾಡಿದ್ರೆ ನಮ್ಗೆ ಶೇರ್ ಕ್ಯಾಪಿಟಲ್ ಬರ್ತೈತಿ. ಇಲ್ಲೇ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಂಡಿನಂತ. ಇವಾಗ example from the following particulars of a company showing the share capital appears in the balance sheet of a Shankar company prescribed under schedule 3 of a company act 2013 ಅಂತ ಹೇಳ್ಯಾರ. ಇಲ್ಲಿ ಏನೈತಿ authorized capital ಕೊಟ್ರ 40,000 equity shares of ₹10 each ಅಂದ್ರೆ 2 ಇಂಟು ಮಾಡಿ ಹಚ್ಚೋದು. ನೆಕ್ಸ್ಟ್ issued capital 3 lakh equity share of ₹10. next prescribed and paid up capital 50,000 equity shares of ₹10 each fully paid up and a calls paid up ₹25,000 ಅಂತ ಹೇಳ್ಯಾರ. ಸೊ ನೋಟ್ ನಂಬರ್ 7 ಅಂತ ಹಾಕ್ತೀವಿ. ಇದು ಶೇರ್ ಹೋಲ್ಡರ್ಸ್ ಪರ್ಟಿಕ್ಯುಲರ್ ರುಪೀಸ್. ಇಲ್ಲಿ ಫಸ್ಟ್ ಒನ್ authorized capital ಅಮೌಂಟ್ ಏನೈತಿ ಶೇರ್ಸ್ 40,000 ಎಷ್ಟಿದ್ದದು 40,000 ಶೇರ್ಸ್ ಇಂಟು 10 ಓಕೆ. ಅದನ್ನ 2 ಇಂಟು 10 ಮಾಡಿದ್ರೆ 40 ಲ್ಯಾಕ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಇಶ್ಯೂಡ್ ಕ್ಯಾಪಿಟಲ್ ಇದ್ರೆ ತಗೋತೀವಿ. ಇಶ್ಯೂಡ್ ಕ್ಯಾಪಿಟಲ್ ಐತಿ ಕ್ವಶನ್ದಾಗ ಎಸ್ 3 lakh equity shares of ₹10. 3 lakh ಇಂಟು 10 ಮಾಡಿದ್ರೆ 30 lakh. ನೆಕ್ಸ್ಟ್ ಇದಕ್ಕೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಇದ್ರೆ ತಗೋತೀವಿ. ಎಸ್ 50,000 equity share of 10 each. ಸೊ 50,000 ಇಂಟು 10 ಮಾಡಿದ್ರೆ 5 lakh. ನೆಕ್ಸ್ಟ್ ಕ್ವಶನ್ದಾಗ ಕಾಲ್ಸ್ ಅನ್ಪೇಡ್ ಇದ್ರೆ ಲೆಸ್ ಮಾಡ್ತೀವಿ. ಕಾಲ್ಸ್ ಅರಿಯರ್ಸ್ ಇದ್ರೆ ಆ್ಯಡ್ ಮಾಡ್ತೀವಿ. ಇಲ್ಲಿ ಕಾಲ್ಸ್ ಅನ್ಪೇಡ್ ಕೊಟ್ರ ಸೊ ಇದನ್ನ ನಾವೇನು ಮಾಡ್ತೀವಿ ಲೆಸ್ ಮಾಡ್ತೀವಿ. ಲೆಸ್ ಕಾಲ್ಸ್ ಅನ್ಪೇಡ್ ಎಷ್ಟು ತೊಗೊಂಡಾರ ಅವರು 25,000. ಇವಾಗ 40 lakh ಪ್ಲಸ್ 30 lakhs ಪ್ಲಸ್ 5 lakh ಮೈನಸ್ 25,000 ಮಾಡಿದ್ರೆ ಪ್ಲಸ್ 30 lakh ಪ್ಲಸ್ 5 lakh ಮೈನಸ್ 25,000 ಮಾಡಿದ್ರೆ 75,000. ಇದು ಶೇರ್ ಕ್ಯಾಪಿಟಲ್ ಮೇಲೆ. ನೆಕ್ಸ್ಟ್ ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಫಸ್ಟ್ ನಾವು ಫಾರ್ಮೆಟ್ ಹಚ್ಚಿ ಬಿಡಿಸಿನಿ. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಓಕೆ. ಇದು ಫಾರ್ಮೆಟ್ ಐತಿ. ಫಸ್ಟ್ ಎದ್ದು ಕಂಟಿನ್ಯೂಯಿಂಗ್ ಆಪರೇಷನ್. ಇದ್ರೊಳಗೆ ರೆವೆನ್ಯೂ ಏನಾದರೂ ನಮಗೆ ಇನ್ಕಮ್ ಜನರೇಟ್ ಆಗಿರ್ತಾವಲ್ಲ ಅವನ್ನ ನಾವು ಮೊದಲು ತಗೋತೀವಿ. ರೆವೆನ್ಯೂ ಫ್ರಮ್ ಆಪರೇಷನ್. ನೆಕ್ಸ್ಟ್ ಅದರ್ ಇನ್ಕಮ್ ಅವನ್ನೆರಡು ಮಾಡಿದ್ರೆ ನಮ್ಗೆ ಟೋಟಲ್ ಇನ್ಕಮ್ ಫಿನಿಶ್ಡ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಕ್ವಶನ್ದಾಗ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ರೆ ಅದನ್ನ ಹಚ್ತೀವಿ. ಆ ಟೋಟಲ್ ಇನ್ಕಮ್ದಾಗ ಈ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ದಾಗ ಏನಾದರೂ ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಕೊಟ್ಟಿದ್ರೆ ಲೆಸ್ ಮಾಡ್ತೀವಿ. ಆಮೇಲೆ ಅದನ್ನ ಪ್ರಾಫಿಟ್ ಬಿಫೋರ್ ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಜೊತೆ ಈ ಎಕ್ಸ್ಪೆಕ್ಟೇಷನಲ್ ಐಟಮ್ನ ನಾವು ಲೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ದಾಗ ಏನಾದರೂ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ರೆ ಅದನ್ನ ಹಚ್ಚಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ದಾಗ ಈ ಟ್ಯಾಕ್ಸ್ ಎಕ್ಸ್ಪೆನ್ಸ್ ನಾವು ಲೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಸೆಕೆಂಡ್ ಒನ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್. ಇಲ್ಲೇ ಪ್ರಾಫಿಟ್ ಫ್ರಮ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಅದನ್ನ ಪ್ರಾಫಿಟ್ ಇದ್ರೆ ಆ್ಯಡ್ ಮಾಡ್ತೀವಿ. ಒಂದ್ ವೇಳೆ ಲಾಸ್ ಫ್ರಮ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಇದ್ರೆ ನಾವು ಲೆಸ್ ಮಾಡ್ತೀವಿ. ಆಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ದಾಗ ಈ ಪ್ರಾಫಿಟ್ ಫ್ರಮ್ ಡಿಸ್ಕೌಂಟಿಂಗ್ ಆಪರೇಷನ್ ಆ್ಯಡ್ ಮಾಡಿದ್ರೆ
ನಮ್ಗೆ ಆನ್ಸರ್ ಏನು ಬರುತ್ತೆ, ಪ್ರಾಫಿಟ್ ಫಾರ್ ದಿ ಇಯರ್ ಬರುತ್ತೆ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡು ನೋಡುತ್ತೀರಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ P&L ಅಕೌಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರೆವೆನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್, ಎಕ್ಸ್ಪೆಕ್ಟೇಷನಲ್ ಐಟಮ್ಸ್, ಟೋಟಲ್ ಎಕ್ಸ್ಪೆನ್ಸಸ್, ಟ್ಯಾಕ್ಸ್, ಪ್ರಾಫಿಟ್ ಫಾರ್ ಡಿಸ್ಕಂಟಿನ್ಯೂಯಿಂಗ್ ಎಕ್ಸ್ಪೆನ್ಸಸ್ ಬಂದಿದೆ. ಸೊ ಈಗ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್. ಫಸ್ಟ್ ಒನ್ continuing operations. ಅದ್ರಾಗ ಫಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ತಗೋತೀವಿ. ಅದರ ಅಮೌಂಟ್ 25 lakh ಐತಿ. ಸೊ ಡೈರೆಕ್ಟ್ ತಗೋತೀವಿ. ನೆಕ್ಸ್ಟ್ ಅದರ್ ಇನ್ಕಮ್ 25 lakh. ನೆಕ್ಸ್ಟ್ ಆಡ್, ನೆಕ್ಸ್ಟ್ ಅದರ್ ಇನ್ಕಮ್ ಏನು ಕೊಟ್ರ? ಎಸ್ 1 lakh ಕೊಟ್ರ. ಇವಾಗ ಎರಡು ಆ್ಯಡ್ ಮಾಡಿದ್ರೆ ನಮ್ಗೆ ಮಾಡಿದರೆ 26 lakh. ಇದು ನಮ್ದು ಏನಾಗುತ್ತೆ, ಟೋಟಲ್ ಇನ್ಕಮ್. ಓಕೆ, ನೆಕ್ಸ್ಟ್ ಓಕೆ ಏನಾಯ್ತು, ಟೋಟಲ್ ಇನ್ಕಮ್ ಆಯ್ತು. ನೆಕ್ಸ್ಟ್ ಇದ್ರೊಳಗೆ ಲೆಸ್ ಎಕ್ಸ್ಪೆನ್ಸಸ್ ಏನಾದರೂ ಕ್ವಶನ್ ಕೊಟ್ರೆ ಅದನ್ನು ನಾವು ಲೆಸ್ ಮಾಡ್ಕೋತೀವಿ. ಕ್ವಶನ್ ಎಕ್ಸ್ಪೆನ್ಸಸ್ ಕೊಟ್ರೆ, ಟೋಟಲ್ ಎಕ್ಸ್ಪೆನ್ಸಸ್ ಕೊಟ್ರೆ 20 ಎಷ್ಟೈತದ 2 lakh ಐತಿ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ತಗೋತೀವಿ ನಾವು ಇಲ್ಲಿ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟೈತಿ, ಇದು ಸಾರಿ 20 lakh. ನಾ 2 lakh ಅಂತ ಬರ್ಕೊಂಡು ಓಕೆ 20 lakh ತಗೋತೀವಿ. ಲೆಸ್ ಮಾಡಿ, ಈಗ ಇವನ್ನೆರಡು ಲೆಸ್ ಮಾಡಿದ್ರೆ ನಮ್ಗೆ 6 lakh ಬರುತ್ತೆ. ಬಂದ ಆನ್ಸರ್ ನಮ್ದು ಏನಾಗುತ್ತೆ, ಪ್ರಾಫಿಟ್ ಬಿಫೋರ್ ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಅಂತ ಮಾಡ್ತೀವಿ. ಪ್ರಾಫಿಟ್ ಬಿಫೋರ್ ಐಟಮ್ಸ್. ನೆಕ್ಸ್ಟ್ ಲೆಸ್, ಕ್ವಶನ್ದಾಗ ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಇದ್ದರೆ ಲೆಸ್ ಮಾಡ್ತೀವಿ. ಐಟಮ್ಸ್ ಪ್ರಾಫಿಟ್ ಇದ್ರೆ ಪ್ಲಸ್ ಮಾಡ್ತೀವಿ, ಲಾಸ್ ಇದ್ರೆ ಮೈನಸ್ ಮಾಡ್ತೀವಿ. ಏನು ಕೊಟ್ಟಿಲ್ಲ ಅಂದ್ರೆ ಲೆಸ್ ಮಾಡಿ. 50,000 ಮೈನಸ್ 50,000 ಲೆಸ್ ಮಾಡಿದ್ರೆ 5,50,000 ಬಂತು. ಇದೇನಾಯ್ತು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹಚ್ಕೋತೀವಿ. ನೆಕ್ಸ್ಟ್ ಲೆಸ್ ಟ್ಯಾಕ್ಸ್ ಏನು ಕೊಟ್ಟಿದ್ರೆ, ಟ್ಯಾಕ್ಸ್ ಎಕ್ಸ್ಪೆನ್ಸ್ ಏನು ಕೊಟ್ಟಿದ್ರೆ ಅದನ್ನ ಹಚ್ಕೋತೀವಿ. ಟ್ಯಾಕ್ಸ್ ಕೊಟ್ರ ಎಷ್ಟೈತಿ, 50,000 ಟ್ಯಾಕ್ಸ್ ಕೊಟ್ಟಾರ. 50,000 ಟ್ಯಾಕ್ಸ್. ಈ 5,50,000 ಇದನ್ನು ಲೆಸ್ ಮಾಡಿದ್ರೆ ನಮ್ಗೆ 5 lakh ಆನ್ಸರ್ ಬರುತ್ತೆ. ಬಂದ ಆನ್ಸರ್ ಏನೈತಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಇಷ್ಟಾದ್ಮೇಲೆ ಸೆಕೆಂಡ್ ಹೆಡ್, discontinuing
ಆಪರೇಷನ್ಸ್ ಆಪರೇಷನ್ ಅದ್ರದ್ದು ಏನಾರ ಐತೆ ನೋಡ್ಕೋಬೇಕು. ಎಸ್ ಐತಿ. ಪ್ರಾಫಿಟ್ ಫ್ರಮ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ ಏನೈತಿ, ಪ್ರಾಫಿಟ್ ಐತಿ 10,000. ಸೊ ಅದನ್ನ ಆ್ಯಡ್ ಮಾಡ್ತೀವಿ. ನಾವು ಆ್ಯಡ್ ಮಾಡಿದ್ರೆ 5,10,000 ಬರುತ್ತೆ. ಇದು ಬಂದ ಆನ್ಸರ್ ಏನಾಗುತ್ತೆ ನಮ್ದು ಪ್ರಾಫಿಟ್ ಫಾರ್ ದಿ ಇಯರ್ ಅಂತ ಹಚ್ಕೋತೀವಿ. ಇವು 5 ಮಾರ್ಕ್ಸ್. ನೀವು ಆಗಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ನೊಂದು ಬಿಡಿಸ್ರಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ಇನ್ನೊಂದು ವಿಡಿಯೋ ವಿತ್ ಫಾರ್ಮ್ಯಾಟ್ ಮಾಡೀನಿ. ಆಮೇಲೆ ಶೇರ್ ಕ್ಯಾಪಿಟಲ್ದು ಒಂದು ಹೇಳೋದಿತ್ತು. ಸೊ ಶೇರ್ ಕ್ಯಾಪಿಟಲ್ದು ಒಂದು ಪ್ರಾಬ್ಲಮ್ ಮಾಡೀನಿ. ಇವಾಗ ನೆಕ್ಸ್ಟ್ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಒಂದೆರಡು ಥಿಯರಿ ಕ್ವಶನ್ಸ್ ಅದಾವು. ಸೊ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಎರಡು ಕೂಡ ಹೇಳ್ತೀನಿ. ಫೀಚರ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನೋಡ್ಕೋರಿ. 5 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ 5 ಪಾಯಿಂಟ್ಸ್ ಬರಿ, 10 ಮಾರ್ಕ್ಸಿಗೆ 10 ಪಾಯಿಂಟ್ಸ್ ಬರಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಇದು ಇಂಪಾರ್ಟೆಂಟ್ ಕ್ವಶನ್ ಐತಿ, ಸ್ವಲ್ಪ ನೋಡ್ಕೊಳ್ಳಿ. 10 ಮಾರ್ಕ್ಸ್ ಕೇಳಬಹುದು. ಅಂಡ್ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಐತಿ. ಓಕೆ, ಇದೇನೈತಿ, ಕಾಂಪೋನೆಂಟ್ಸ್ ಆಫ್ ಇಂಟರಿಸಮ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಅಂತ ಹೇಳ್ಯಾರ. ಈ ತರ ಈ ಕ್ವಶನ್ ಕೇಳಿದ್ರೆ ಇವ ಆನ್ಸರ್ನ ಬರಿಬೇಕಾಗತ್ತೆ. ಕಂಡೆನ್ಸ್ಡ್ ಬ್ಯಾಲೆನ್ಸ್ ಶೀಟ್, a condensed statement of profit and loss, a condensed statement of change in equity, a condensed statement of cash flow, selected explanatory notes. ಇವ 5 ಪಾಯಿಂಟ್. ಈ ಕ್ವಶನ್ ಇಂಟರಿಸಮ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಕೇಳಿದ್ರೆ ಇವ 5 ಪಾಯಿಂಟ್ ನ ಆಡ್ ಮಾಡ್ರಿ. ಇದು ಇಂಪಾರ್ಟೆಂಟ್, 5 ಮಾರ್ಕ್ಸಿಗೆ ಐತಿ. ಇನ್ನೊಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡ್ಕೋರಿ. ಓಕೆ.